ಕಾರ್ಯಕ್ರಮದಲ್ಲಿ ಮುಂದಕ್ಕೆ ನಮ್ಮನ್ನು ಉದ್ದೇಶಿಸಿ ಮಾತನಾಡುವವರು ಧರ್ಮಗುರುಗಳು, ಸಂಘಟಕರು ಹಾಗೂ ಉಪನ್ಯಾಸಕರಾಗಿರುವಂತಹ ಡಾಕ್ಟರ್ MSM ಅಬ್ದುಲ್ ರಶೀದ್ ಝೈನಿ ಅಲ್ ಕಾಮಿಲ್ ಸಕಾಫಿ ಅವರು. ನಮ್ಮ ಸಭಾ ಕಾರ್ಯಕ್ರಮದಲ್ಲಿ ಇದಾದ ಬಳಿಕ ಅಯಾನ್ ರಜಾ ಖಾದ್ರಿ ಅರಸಿಕೆರೆ ಇವರಿಂದ ಖವಾಲಿ ಮತ್ತು ನಾಯತ್ ಶರೀಫ್ ಆಲಾಪನೆ ಕೂಡ ನಡೆಯಲಿಕ್ಕಿದೆ. ಇನ್ಶಾ ಅಲ್ಲಾ ಈ ಸಭಾ ಕಾರ್ಯಕ್ರಮಕ್ಕೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಜನಾಬ್ UT ಖಾದರ್ ಅವರು ಆಗಮಿಸ್ತಾರೆ. ಇದೀಗ ನಮ್ಮನ್ನು ಉದ್ದೇಶಿಸಿ ಡಾಕ್ಟರ್ MSM ಅಬ್ದುಲ್ ರಶೀದ್ ಝೈನಿ ಉಸ್ತಾದ್ ಅವರು ತಮ್ಮ ಸಂದೇಶವನ್ನ ನೀಡಬೇಕಾಗಿ ವಿನಂತಿ ಮಾಡ್ತಾ ಇದ್ದಾರೆ. بسم الله الرحمن الرحيم الحمد لله رب العالمين وصلوات الله وسلامه على أشرف الأنبياء والمرسلين. ಗೌರವಾನ್ವಿತರಾದ ವಿಶಿಷ್ಟ ಅತಿಥಿಗಳೇ, ಪ್ರೀತಿಯ ಸಭಿಕರೇ, ಕಾಜೂರು ದರ್ಗಾದ ಭಕ್ತಾಭಿಮಾನಿಗಳಾದ ಸತ್ಯವಿಶ್ವಾಸಿಗಳೇ, ಸಮಯದ ಮಿತಿ ಇರುವ ಕಾರಣ ಬಹಳಷ್ಟು ಭಾಷಣಗಳು, ಪ್ರಾರ್ಥನೆ, ಆಶೀರ್ವಚನಗಳು ನಡೀಬೇಕಾದ ಕಾರಣ ಈ ಒಂದು ಕಾರ್ಯಕ್ರಮದ ಧನ್ಯತೆಯನ್ನು ಬಯಸಿ ಕೆಲವೊಂದು ಮಾತುಗಳೊಂದಿಗೆ ನಾನು ಮುಗಿಸುತ್ತೇನೆ. ಕಾಜೂರು ದರ್ಗಾದಲ್ಲಿ ಬಹಳಷ್ಟು ಕಾಲಗಳಿಂದ ಅಂತ್ಯವಿಶ್ರಾಂತಿ ಪಡೆಯುತ್ತಿರುವ ಮಹನೀಯರು ಈ ಭಾಗದ ಖ್ಯಾತಿಯನ್ನು ಜಗತ್ತಿನ ಉದ್ದಗಲಕ್ಕೂ ಹರಡಿದ್ದಾರೆ. ಅವರನ್ನು ಜನರು ಪ್ರೀತಿ ಮಾಡ್ತಾರೆ. ಇವತ್ತಿಗೂ ಕೂಡ ಅವರ ಸಂದರ್ಶನಕ್ಕೆ ಜಾತಿ ಭೇದವಿಲ್ಲದೆ ಜನರು ಆಗಮಿಸ್ತಾರೆ. ಅವರ ವ್ಯಕ್ತಿತ್ವವನ್ನ ಜನರು ಅವರ ಮನಸ್ಸಲ್ಲಿ ಉಳಿಸಿ ಬೆಳೆಸಿ ಗೌರವಪೂರ್ವಕ ಅವರ ಸಂದರ್ಶನವನ್ನು ನಿರಂತರವಾಗಿ ಮಾಡ್ತಾ ಇರ್ತಾರೆ. ನಮ್ಮ ದೇಶದಲ್ಲಿ ಇಸ್ಲಾಂ ಧರ್ಮ ಪ್ರಚಾರ ಮಾಡಿರುವ ಚರಿತ್ರೆಯನ್ನು ನೋಡಿದರೆ ಸೂಫಿ ಸಂತರ ಪಾತ್ರಗಳನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಕಾಣಲಿಕ್ಕೆ ಸಾಧ್ಯವಾಗಬಹುದು. ಔಲಿಯಾಗಳು ಎಲ್ಲಿ ಹುಟ್ಟಿದ್ದಾರೆ, ಅವರ ಊರು ಯಾವುದು ಎನ್ನುವುದರ ಬಗ್ಗೆ ನಮಗೆ ಮಾಹಿತಿ ಇರುವುದಿಲ್ಲ. ಅವರ ಆಧಾರ್ ಕಾರ್ಡ್ ಲಭ್ಯವಿಲ್ಲ. ಅವರ ಬಗ್ಗೆ ಯಾವುದೇ ಬೇಸಿಕ್ ಆದಂತಹ ಮಾಹಿತಿಗಳು ಕೂಡ ಲಭ್ಯ ಇರುವುದಿಲ್ಲ. ಇಲ್ಲಿಂದಲೋ ಬಂದಿರ್ತಾರೆ, ಎಲ್ಲೋ ಅಡಗಿರ್ತಾರೆ, ಅಂದರೆ ದಫನ್ ಆಗಿರ್ತಾರೆ. ಅವರ ಪೂರ್ವ ಚರಿತ್ರೆಗಳನ್ನು ಯಾರಿಗೂ ಅರ್ಥ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಜಗತ್ತಲ್ಲಿರುವ ಅನೇಕ ಸೂಫಿ ಸಂತರುಗಳ ಡೇಟ್ ಆಫ್ ಬರ್ತ್ ಇಲ್ಲ, ಮತ್ತೆ ಇರುವುದೇನು ಅವರ ನಿಧನದ ಸಮಯ ಮಾತ್ರ, ನಿಧನರಾದ ಜಾಗ ಮಾತ್ರ. ಯಾಕೆಂದ್ರೆ ಅವರು ಹುಟ್ಟಿರುವಾಗ ಅವರು ಯಾರು ಎನ್ನುವುದರ ಬಗ್ಗೆ ಯಾರಿಗೂ ಗೊತ್ತಿರುವುದಿಲ್ಲ. ಅದೇ ಸಂದರ್ಭದಲ್ಲಿ ಅವರಿಂದಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಇಸ್ಲಾಂ ಧರ್ಮ ಪ್ರಚಾರವಾಗಿದೆ. ನಮ್ಮ ಕರ್ನಾಟಕದಲ್ಲೂ, ಭಾರತ ದೇಶದಲ್ಲೂ, ಹೊರಗಿನ ದೇಶಗಳಲ್ಲೂ ಇಸ್ಲಾಂ ಧರ್ಮವನ್ನು ಪ್ರಚಾರ ಮಾಡುವಲ್ಲಿ ಬಹಳ ದೊಡ್ಡ ಮಟ್ಟದ ಪ್ರಭಾವವನ್ನು ವಹಿಸಿದವರು ಸೂಫಿ ಸಂತರು. ನಮ್ಮ ಕರ್ನಾಟಕದಲ್ಲಿ ಗುಲ್ಬರ್ಗದ ವಂದೇ ನವಾಜ್, ಅದರ ನಂತರ ಕುತುಬೆ ದಕ್ಕನ್ ಬೀದರ್ನಲ್ಲಿ, ಅನಂತರ ಬಹಳಷ್ಟು ಮಹನೀಯರು ಈ ದೇಶದಲ್ಲಿ, ಈ ರಾಜ್ಯದಲ್ಲೆಲ್ಲ ಆಗಿ ಹೋಗಿದ್ದಾರೆ. ಸೈಯದ್ ಮೊಹಮ್ಮದ್ ಶರೀಫ್ ಅಲ್ ಮದನಿಯವರು 400 ವರ್ಷಗಳ ಹಿಂದೆ ಅವರು ಸಮುದ್ರದಲ್ಲಿ ನಮಾಜ್ ಮಾಡುವ ಮುಸಲ್ಲವನ್ನು ಹಾಸಿ ಅದರ ಮೇಲೆ ಕೂತುಕೊಂಡು ಮದೀನಾದಿಂದ ಬಂದಿದ್ದಾರೆ. ಸೈಯದ್ ಮದನಿ ಅಂದರೆ ಮದೀನಾದವರು ಅಂತ ಅದರ ಅರ್ಥ. ಅವರೆಲ್ಲರೂ ಈ ದೇಶಕ್ಕೆ ಬಂದು ಒಂದೊಂದು ಜಾಗಗಳನ್ನು ತಮ್ಮ ವಾಸ್ತವ್ಯದ ಕೇಂದ್ರಗಳನ್ನಾಗಿ ಮಾಡಿಕೊಂಡು ಪರಿಸರದ ಜನರನ್ನೆಲ್ಲ ಪ್ರಭಾವಿಸಿ ಅವರಿಗೆ ಧರ್ಮ ಬೋಧವನ್ನು ಮಾಡುವಂತಹ ಕೆಲಸಗಳನ್ನು ಮಾಡಿದ್ದಾರೆ. ಅವರನ್ನು ಎಲ್ಲರೂ ಇಷ್ಟಪಟ್ಟಿದ್ದಾರೆ, ಎಲ್ಲರೂ ಆಗಮಿಸಿದ್ದಾರೆ. ಅವರ ಮರಣವಾಗಿ ಶತಮಾನಗಳು ಕಳೆದರೂ ಕೂಡ, ಶತಕಗಳು ಕಳೆದರೂ ಕೂಡ ಅವರ ಮೇಲಿರುವ ಭಕ್ತಿಯನ್ನು ಜನರು ಕಡಿಮೆ ಮಾಡಿಕೊಂಡಿಲ್ಲ. ಅಜ್ಮೀರ್ ಖಾಜಾ ಅವರ ಬಗ್ಗೆ ಗೊತ್ತಿದೆ. 900-800 ವರ್ಷಗಳಾಯ್ತು. 800 ವರ್ಷಗಳಷ್ಟು ಆದರೂ ಕೂಡ ಎಲ್ಲ ದಿನಗಳಲ್ಲಿ ಉರೂಸ್ನ ಪ್ರತೀತಿ, ಲಕ್ಷಾಂತರ ಜನರು ಒಂದೊಂದು ದಿವಸವಾಗಿ ಹೋಗಿ ಭಾಗವಹಿಸ, ಎಲ್ಲ ಜಾತಿಯರು ಬರುವ ಕಾರಣ ಅಲ್ಲಿ ಕೊಡುವ ಲಂಗರ್ ಅದು ವೆಜಿಟೇರಿಯನ್ ಆಗಿದೆ. ಅಲ್ಲಿ ಕೊಡುವ ತಬರ್ರುಕ್ಗೆ, ಅಲ್ಲಿ ಕೊಡುವಂತಹ ಸೀರಣಿಗೆ ಯಾವುದೇ ಮಾಂಸವನ್ನಾಗಲಿ, ಮೊಟ್ಟೆಯನ್ನಾಗಲಿ, ಮೀನನ್ನಾಗಲಿ ಸೇರಿಸುವುದಿಲ್ಲ. ಶುದ್ಧವಾದ ಸಸ್ಯಾಹಾರವನ್ನು ಲಂಗರ್ ರೂಪದಲ್ಲಿ ಕೊಡಲಾಗುತ್ತದೆ. ನಿನ್ನೆ ರಾತ್ರಿ ನಾನು
ಸಕಲೇಶ್ಪುರ ಹತ್ತಿರ ಹಲಸುಲಿಗೆ ಅನ್ನುವ ರೂಸಲ್ಲಿ ಮಾತನಾಡ್ತಾ ಇದ್ರು. ಅಲ್ಲಿ ಅವರು ಹೇಳಿದ್ರು, ಇಲ್ಲೂ ಕೂಡ ಸಸ್ಯಾಹಾರದ ಸೀರಣಿಯನ್ನು ಕೊಡ್ತೇವೆ. ಯಾಕೆಂದ್ರೆ ಈ ಉರುಸ್ ಇದಕ್ಕೆ ಸಂಬಂಧಪಟ್ಟ ಎಲ್ಲವೂ ಕೂಡ ನಾನ್ ಮುಸ್ಲಿಮರಿಂದ ಬಂದಿದೆ. ವೇದಿಕೆಯಲ್ಲೂ ಸಭೆಯಲ್ಲೂ ನೂರಾರು ಮಂದಿ ಮುಸ್ಲಿಮೇತರ ಬಾಂಧವರಿದ್ದರು. ಅವರೆಲ್ಲರೂ ಇಸ್ಲಾಮನ್ನು ಅರ್ಥ ಮಾಡಿಕೊಂಡದ್ದು ಹೇಗೆಂದ್ರೆ ಸೂಫಿ ಸಂತರುಗಳ ಜೀವನದ ಪ್ರಭಾವದಿಂದ. ಮಾಲಿಕ ದಿನಾರಿಂದ ಆರಂಭಗೊಂಡ ಈ ದೇಶದ ಸೂಫಿ ಸಂತರುಗಳ ಪರಂಪರೆ, ಇಸ್ಲಾಮಿನ ಪ್ರಚಾರದ ಪರಂಪರೆ. ಕಾಜೂರಿನಲ್ಲಿ ಔಲಿಯಾಗಳಿದ್ದಾರೆ, ಗುರಾನ್ಕೆರೆಯಲ್ಲಿ ಅಲ್ಲೂ ಕೂಡ ಹಯಾತುಲ್ಲ ಔಲಿಯಾ ಅಂತ ಔಲಿಯಾಗಳಿದ್ದಾರೆ, ಶಹೀದೈನಿ ಶರೀಫೈನಿ ಅಂತ ಅವರ ಮೇಲೆ ಫಾತಿಹ ಓದುವಾಗ ನಮ್ಮ ಉಸ್ತಾದುಗಳೆಲ್ಲ ಆ ರೀತಿ ಅವರ ಹೆಸರುಗಳನ್ನು ಉಚ್ಚರಿಸಲಾಯಿತು. ಅವರು ಯಾರು ಅಂತ ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ. ಕಾಜೂರ್ ಔಲಿಯಾಗಳ ಹೆಸರು ಗೊತ್ತಿಲ್ಲ. ಹೆಸರು ಗೊತ್ತಿಲ್ಲದ ಔಲಿಯಾಗಳನ್ನು ವಲಿಯುಲ್ ಮಶ್ಹೂರ್, ಹಯಾತುಲ್ ಔಲಿಯಾ ಅಂತ ನಾವು ಕರೀತೇವೆ. ಆದ್ರೆ ಅವರು ಇದ್ದಾರೆ ಎನ್ನುವುದಕ್ಕೆ ನಮಗೆ ಪುರಾವೆ ಸಿಕ್ಕಿರ್ತದೆ, ಕುರುಹು ಸಿಕ್ಕಿರ್ತದೆ. ಅವರ ಕರಾಮತ್ತುಗಳು ಜನರನ್ನು ಆಕರ್ಷಣೆ ಮಾಡ್ತಾ ಇರ್ತದೆ. ಈ ಕಾರಣಗಳಿಂದ ಅಲ್ಲಾಹನ ಔಲಿಯಾಗಳ ಅಸ್ತಿತ್ವ, ಅವರ ಮೇಲಿರುವ ಭಕ್ತಿ ಕಾಲ ಕಾಲಗಳಲ್ಲೂ ಕೂಡ ಈ ಜಗತ್ತಲ್ಲಿ ಬೆಳೆದು ಬರ್ತಾ ಇದೆ. ನನ್ನ ಸಮಯದ ಮಿತಿ ಇರುವ ಕಾರಣ ನಾನು ಮುಗಿಸ್ತೇನೆ. ಇಲ್ಲಿ ಎಲ್ಲರೂ ಹೇಳಿದರು ವಿದ್ಯಾಭ್ಯಾಸ ಬೇಕು, ಸಮಾಜ ಮುಂದೆ ಬರಬೇಕಾದ್ರೆ, ಅಭಿವೃದ್ಧಿ ಆಗಬೇಕಾದ್ರೆ ವಿದ್ಯಾಭ್ಯಾಸ ಬೇಕು. ವಿದ್ಯಾಭ್ಯಾಸ ಇದ್ರೆ ಮಾತ್ರ ಸಮಾಜ ಅಭಿವೃದ್ಧಿ ಆಗ್ತದೆ ಅಂತ ಹೇಳಿದ್ರು. ನಾನು ಕೇಳುವುದಿಷ್ಟೇ, ಈ ವಿದ್ಯಾಭ್ಯಾಸ ಅಂದ್ರೆ ಏನು? ವಿದ್ಯಾಭ್ಯಾಸ ಅಂದ್ರೆ ಅರಿವು ಮಾತ್ರವಾ? ವಿದ್ಯಾಭ್ಯಾಸ ಅಂದ್ರೆ ಅಕ್ಷರಾಭ್ಯಾಸ ಮಾತ್ರವಾ? ವಿದ್ಯಾಭ್ಯಾಸ ಅಂದ್ರೆ ಸಾಕ್ಷರತೆ ಮಾತ್ರವಾ? ನಮ್ಮ ನಾಡಿನಲ್ಲಿ ಯಾರು ಕೂಡ ವಿದ್ಯಾವಂತರಾಗಿಲ್ಲ, ವಿದ್ಯಾಭ್ಯಾಸ ಉಳ್ಳವರಾಗಿಲ್ಲ. ಎಲ್ಲರೂ ಸಾಕ್ಷರರಾಗಿದ್ದಾರೆ, ಅಕ್ಷರಾಭ್ಯಾಸವನ್ನ ಕಲಿತಿದ್ದಾರೆ. ಅವರಿಗೆ ಎಜುಕೇಶನ್ ಇಲ್ಲ, ಅವರಿಗೆ ನಾಲೆಜ್ ಮಾತ್ರ ಇದೆ. ಅರಿವಿನ ಕ್ರಾಂತಿಗಳಿಂದಾಗಿ, ಇನ್ಫಾರ್ಮೇಶನ್ ಟೆಕ್ನಾಲಜಿಯ ಆ ತೀವ್ರವಾದ ಪ್ರಸರಣದಿಂದಾಗಿ ಅವರಿಗೆ ಅರಿವುಗಳು ಲಭಿಸ್ತಾ ಇದೆ. ಯಾವುದೇ ಒಂದು ಸರ್ಚ್ ಇಂಜಿನ್ಗಳಲ್ಲೂ ಹೋಗಿ ತಮಗೆ ಬೇಕಾದ ಯಾವುದೇ ಮಾಹಿತಿಗಳನ್ನು ಪಡೆಯುವಂತಹ ವ್ಯವಸ್ಥೆ ಮನುಷ್ಯನಲ್ಲಿದೆ. ಅವರಿಗೆ ಸಿಗುತ್ತಾ ಇರುವುದು ಅರಿವು ಮಾತ್ರ, ನಾಲೆಜ್ ಮಾತ್ರ, ಇನ್ಫಾರ್ಮೇಶನ್ ಮಾತ್ರ. ಅದೇ ಸಂದರ್ಭದವರಿಗೆ ಕ್ಯಾರೆಕ್ಟರ್ ಸಿಗುವುದಿಲ್ಲ. ಎಜುಕೇಶನ್ ಮೂಲಕ ಮನುಷ್ಯರಿಗೆ ಕ್ಯಾರೆಕ್ಟರ್ ಸಿಗಬೇಕಾಗಿದೆ. ಅದು ಬಿಲ್ಡಿಂಗ್ ಕ್ಯಾರೆಕ್ಟರ್ಸ್, ನಾಟ್ ಇನ್ಫಾರ್ಮೇಶನ್. ನಮಗೆ ಇನ್ಫಾರ್ಮೇಶನ್ ಸಿಕ್ಕಿ ಯಾವುದೇ ಪ್ರಯೋಜನ ಇಲ್ಲ. ಅಂದ್ರೆ ಆತ್ಮೀಯವಾದ ಮೋರಲ್ ಡೆವಲಪ್ಮೆಂಟ್ ಯಾವುದೇ ಪ್ರಯೋಜನ ಇಲ್ಲ. ಅದೇ ಸಂದರ್ಭದಲ್ಲಿ ನಾವು ಇವತ್ತು ಹೋಗುವಂತಹ ಇನ್ಫಾರ್ಮೇಶನ್ ಟೆಕ್ನಾಲಜಿ ಹೆದ್ದಾರಿಯಲ್ಲಿ ಅದ್ಭುತವಾದ ಜ್ಞಾನವನ್ನು ಪಡೆಯುವಂತಹ ಶಕ್ತಿ ನಮ್ಮಲ್ಲಿದೆ. ಒಂದು ಬೆರಳಲ್ಲಿ ನಾವು ಒಮ್ಮೆ ಅದುಮಿದರೆ ನೂರಾರು ಹದೀಸ್ಗಳು, ಪವಿತ್ರ ಕುರಾನ್ ಇರುವಂತಹ ಎಲ್ಲ ತಫ್ಸೀರುಗಳು, ಮಹಾತ್ಮರುಗಳ ಉದ್ಧರಣೆಗಳು, ಕಿತಾಬುಗಳ PDF-ಗಳು, ಅದರ ಅರ್ಥಗಳು, ವ್ಯಾಖ್ಯಾನಗಳು ನಮಗೆ ಇವತ್ತು ಕೇವಲ ಒಂದು ಬೆರಳಿನ ಪ್ರೆಸ್ನ ಮೂಲಕ ಅನುಭವಿಸಲು ಸಾಧ್ಯವಾಗುವಂತಹ ಒಂದು ಜಗತ್ತಲ್ಲಿ ನಾವಿದ್ದೇವೆ. ಇನ್ಫಾರ್ಮೇಶನ್ ಟೆಕ್ನಾಲಜಿ NH75, NH66, NH275 ಮಾತ್ರವಲ್ಲ, ನಾವಿವತ್ತು ತಂತ್ರಜ್ಞಾನಗಳ, ವಿಜ್ಞಾನಗಳ, ಜ್ಞಾನಗಳ ಮಹಾ ಹೆದ್ದಾರಿಗಳಲ್ಲಿ ಪ್ರಯಾಣ ಮಾಡ್ತಾ ಇದ್ದೇವೆ. ಆದರೆ ಅದಕ್ಕೆ ನಾವು ವಿದ್ಯಾಭ್ಯಾಸ ಕರೆಯಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಜಗತ್ತಲ್ಲಿ ಅತ್ಯಂತ ಹೆಚ್ಚು ಶಾಲೆಗಳಿರುವ ದೇಶ ಭಾರತ, ಜಗತ್ತಲ್ಲಿ ಅತ್ಯಂತ ಹೆಚ್ಚು ಕಾಲೇಜುಗಳಿರುವ ದೇಶ ಭಾರತ, ಜಗತ್ತಲ್ಲಿ ಅತ್ಯಂತ ಹೆಚ್ಚು ಯೂನಿವರ್ಸಿಟಿ ಇರುವ ದೇಶ ಭಾರತ. ಒಂದೊಂದು ವರ್ಷಗಳಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಡಿಗ್ರಿ ಪಡೆದು, PG ಪಡೆದು, PhD ಮಾಡಿ ಹೊರಬರುವಂತಹ ಅದ್ಭುತವಾದ ಜ್ಞಾನದ ಅತ್ಯಂತ ದೊಡ್ಡ ಕೇಂದ್ರ ನಮ್ಮ ಭಾರತ. ನಾವು ಅರ್ಥ ಮಾಡಿಕೊಳ್ಳಬೇಕು, ಜಗತ್ತಲ್ಲಿ ಅತ್ಯಂತ ಹೆಚ್ಚು ಜನರು ಆತ್ಮಹತ್ಯೆ ಮಾಡಿಕೊಳ್ಳುವ ಭಾರತ. ತಿಂಗಳಿಗೆ ಒಬ್ಬರಂತೆ ಟೆಕ್ಕಿಗಳು ಈ ದೇಶದಲ್ಲಿ ಆತ್ಮಹತ್ಯೆ ಮಾಡ್ತಾರೆ. ಟೆಕ್ಕಿಗಳು ಯಾರು? ಟೆಕ್ನಾಲಜಿಕಲ್ ಪ್ರೊಫೆಷನಲ್ಸ್. ಟೆಕ್ನಾಲಜಿಕಲ್ ಪ್ರೊಫೆಷನಲ್ಸ್ ಯಾರು? ನಾವು ಇವತ್ತು ಯಾವುದರ ಬಗ್ಗೆ ಹೆಮ್ಮೆ ಪಟ್ಟುಕೊಳ್ತಾ ಇದ್ದೇವೆ? ಯಾವ ಅರಿವಿನ ಬಗ್ಗೆ, ಯಾವ ತಂತ್ರಜ್ಞಾನದ ಬಗ್ಗೆ ನಾವು ಇವತ್ತು ಜಂಬಗೊಚ್ಚಿಕೊಳ್ತಾ ಇದ್ದೇವೆ? ಟೆಕ್ನಾಲಜಿಕಲ್ ನ, IT-ಯ, ಡಿಜಿಟಲ್ ವರ್ಲ್ಡ್ ನ ಈ ಕಾಲಘಟ್ಟದಲ್ಲಿ, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಕಾಲಘಟ್ಟಗಳಲ್ಲಿ, ಕೃತಕ ಬುದ್ಧಿಮತ್ತೆಯಿಂದ ಜಗತ್ತನ್ನೇ ಮನುಷ್ಯನು ಆಳಲು ಶುರು ಮಾಡಿದೊಂದು ಕಾಲಘಟ್ಟಗಳಲ್ಲಿ ಅದಕ್ಕೆ ನೇತೃತ್ವ ಕೊಡುವಂತಹ ಟೆಕ್ನಾಲಜಿಕಲ್ ಪ್ರೊಫೆಸರ್ಗಳು, ಟೆಕ್ಕಿಗಳು ತಿಂಗಳಿಗೆ ಒಬ್ಬರಂತೆ ಈ ದೇಶದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ತಾರೆ. ತಿಂಗಳಿಗೆ ಒಬ್ಬರಂತೆ ಆತ್ಮಹತ್ಯೆ. ಅದು ಅಧಿಕೃತವಾದ ಲೆಕ್ಕಗಳಲ್ಲಿ. ಅನಧಿಕೃತವಾದ ಲೆಕ್ಕಾಚಾರಗಳನ್ನು ನೋಡಿದರೆ ಅದೆಷ್ಟೋ ಮಂದಿ ಆತ್ಮಹತ್ಯೆ ಮಾಡ್ತಾರೆ. ಡಾಕ್ಟರ್ಸ್ಗಳು ಆತ್ಮಹತ್ಯೆ ಮಾಡ್ತಾರೆ. ಎಷ್ಟೋ ಹಣಗಳನ್ನು ಕಟ್ಟಿಕೊಂಡು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ವೈದ್ಯಕೀಯ ಪ್ರೊಫೆಷನಲ್ ಆದವರು ಅವರ ಸರ್ವಿಸ್ಗೆ ಹೋಗುವ ಮುಂಚೆನೆ ಕೆಲವೊಮ್ಮೆ ಆತ್ಮಹತ್ಯೆ ಮಾಡಿಕೊಳ್ತಾರೆ. ಎಲ್ಲಾ ರೀತಿಯ ಉನ್ನತವಾದ ವಿದ್ಯಾಭ್ಯಾಸ ಪಡೆದವರು ಕೂಡ ಸೂಸೈಡ್ ಮಾಡಿಕೊಳ್ತಾರೆ. ಪೊಲೀಸರು,
IPS ಮಾಡಿ ಅತ್ಯುನ್ನತವಾದ ಜವಾಬ್ದಾರಿಯನ್ನು ವಹಿಸಿಕೊಂಡವರು ಅನೈತಿಕ ಪ್ರಕರಣಗಳಲ್ಲಿ ಸಿಲುಕಿ ವಜಾ ಮಾಡಲ್ಪಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ವಿದ್ಯಾಭ್ಯಾಸ, ಈ ಎಜುಕೇಶನ್ ಅರ್ಥ ಏನು? ನಾನು ಹೇಳುವುದಿಷ್ಟೇ, ಇಲ್ಲಿ ಎಜುಕೇಶನ್ ಇಲ್ಲ, ಇಲ್ಲಿ ಲಿಟರಸಿ ಇದೆ, ಸಾಕ್ಷರತೆ ಇದೆ, ಇಲ್ಲಿ ಅರಿವು ಇದೆ, ಇನ್ಫಾರ್ಮೇಶನ್ ಇದೆ. ಇಲ್ಲಿ ಮನುಷ್ಯನ ಮನಸ್ಸನ್ನು ಬದಲಾವಣೆ ಮಾಡುವಂತಹ ಶಿಕ್ಷಣಗಳಿಲ್ಲ. ಎಜುಕೇಶನ್ ಎನ್ನುವ ಇಂಗ್ಲಿಷ್ ಪದಕ್ಕೆ ಅರಬಿಯಲ್ಲಿ ತರ್ಬಿಯತ್ ಅಂತ ಹೇಳ್ತಾರೆ. ಇಲ್ಲಿ ತರ್ಬಿಯತ್ ಇಲ್ಲ. ಆ ತರ್ಬಿಯತ್ ಮಾಡುವ ಕೆಲಸವನ್ನು ಯಾರು ಮಾಡಿದ್ರು? ಗುರುಕುಲಗಳಲ್ಲಿ ಮಹಾತ್ಮರು ಮಾಡಿದ್ರು, ದರ್ಶಿಗಳಲ್ಲಿ ಮಾಡಿದ್ರು, ಧಾರ್ಮಿಕವಾದ ವಿದ್ಯಾಭ್ಯಾಸ ಕೇಂದ್ರಗಳಲ್ಲಿ ಮಾಡಿದ್ರು, ಆಧ್ಯಾತ್ಮಿಕವಾದ ಪಾಠಶಾಲೆಗಳಲ್ಲಿ, ಪರ್ಣಶಾಲೆಗಳಲ್ಲಿ ಮಾಡಿದ್ರು. ಸೂಫಿ ಸಂತರುಗಳು ತಮ್ಮ ಕಾಂಕಾಹಗಳಲ್ಲಿ ಜನರಿಗೆ ತರಬೇತಿ ಕೊಡುವಂತಹ ಕೆಲಸಗಳನ್ನು ಮಾಡಿದರು. ಆ ಮೂಲಕ ಅತ್ಯುತ್ತಮವಾದ ಒಂದು ತಲೆಮಾರನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯವಾದರು. ನಾವಿವತ್ತು ಇಷ್ಟೆಲ್ಲ ಇನ್ಫಾರ್ಮೇಶನ್ ಟೆಕ್ನಾಲಜಿ ಜಗತ್ತಲ್ಲಿ ಇಸ್ಲಾಮನ್ನ ಪರಿಚಯ ಮಾಡಿದರೂ ಕೂಡ ಯಾರು ಇಸ್ಲಾಮನ್ನ ಒಪ್ಪಿಕೊಳ್ಳುವುದಿಲ್ಲ. ಇಸ್ಲಾಮನ ಬಗ್ಗೆ ಇರುವ ತಪ್ಪು ಧಾರಣೆಗಳನ್ನ ಬದಲಾಯಿಸಿ ನಮ್ಮಿಂದ ಸಾಧ್ಯವಾಗುವುದಿಲ್ಲ. ಇಸ್ಲಾಮನ್ನು ಉಳಿದವರಿಗೆ ಪರಿಚಯ ಮಾಡಿ ನಮ್ಮಿಂದ ಸಾಧ್ಯವಾಗುವುದಿಲ್ಲ. ಮಹಾತ್ಮರುಗಳಾದ ಔಲಿಯಾಗಳು ಸಹೋದರಿ, ನೀವು ಗಮನಗೊಟ್ಟು ನೋಡಿ, ಯಾವುದೇ ರೀತಿಯ ಆಧುನಿಕವಾದ ಸೌಲಭ್ಯಗಳಿಲ್ಲದ, ಶಿಕ್ಷಣ ಇಲ್ಲದ, ಡಿಗ್ರಿಗಳಿಲ್ಲದ, ಯಾವುದೇ ಸರ್ಟಿಫಿಕೇಟ್ಗಳ ಘೋಷಯಾತ್ರೆಗಳಿಲ್ಲದ ಮಹಾತ್ಮರುಗಳಾದ ಔಲಿಯಾಗಳು ಅವರನ್ನು ನನ್ನಾಯರು ನೋಕಿಲ್ ಅವರಿಲ್ വലിയ ನಿಲನೆ ಕೊಡುತ್ತವರು. ಶೇಖ್ ಅಬ್ದುಲ್ ಖಾದರ್ ಜೀಲಾನಿ ಅವರ ಬಗ್ಗೆ ಹೇಳಿದ್ದನ್ನು ಕೇಳಿರಬಹುದು. ಒಮ್ಮೆ ನೋಡಿದರೆ ಸಾಕು, ಅವರನ್ನು ನನ್ನಾಯರು ನೋಕುಗಿಲ್ ಅದಿನಾಲ್ വലിയ ನಿಲನೆ ಕೊಡುತ್ತವರು. ಒಂದು ನೋಟದಿಂದ ಮನುಷ್ಯರ ಮನಸ್ಸುಗಳನ್ನು ಪರಿವರ್ತನೆ ಮಾಡುವ ಮಹಾತ್ಮರುಗಳಾದ ಔಲಿಯಾಗಳು ಜಗತ್ತಲ್ಲಿ ಆಗಿ ಹೋಗಿದ್ದಾರೆ. ಒಂದು ನೋಟದಿಂದ ಮನುಷ್ಯರನ್ನು ಪರಿವರ್ತನೆ ಮಾಡುವ, ಒಂದು ಹಸ್ತದಾನದಿಂದ ಮನುಷ್ಯರನ್ನು ಪರಿವರ್ತನೆ ಮಾಡುವ, ನಾಲಗೆಯ ಒಂದು ಮಾತಿನಿಂದ ಮನುಷ್ಯರ ಮನಸ್ಸನ್ನು ಪರಿವರ್ತನೆ ಮಾಡುವ ಸಜ್ಜನರು. ಅವರನ್ನು ನಾವು ವಿದ್ಯಾವಂತರು ಅಂತ ಕರಿಬೇಕು. ಅವರಿಗೆ ಎಜುಕೇಶನ್ ಇದೆ, ಅಂದ್ರೆ ತರಬೇತಿ ಇದೆ, ಅವರು ಮುರಬ್ಬಿಗಳಾಗಿದ್ದಾರೆ. ಔಲಿಯಾಗಳಿಗೆ ಮಾತ್ರ ನಾವು ಹೇಳುವಂತಹ ಒಂದು ಮಾತು ಮುರಬ್ಬಿ, ಶೈಖುಲ್ ಮುರಬ್ಬಿ. ಅವರು ವಿದ್ಯಾಭ್ಯಾಸ ಕೊಟ್ಟು ಸಮಾಜವನ್ನ ಸಲಹೆ ಮಾಡುವವರು, ಅಭಿವೃದ್ಧಿಪಡಿಸುವವರು, ಸಮಾಜಕ್ಕೆ ದಿಗ್ದರ್ಶನವನ್ನು ಕೊಡುವವರು. ಆ ಮೂಲಕ ಮಹಬ್ಬತ್ನ ಮೂಲಕ ಈ ಜಗತ್ತನ್ನ ಜಯಿಸಿದರು. ಯಕೀನ್ ಮುಹ್ಕಮ್ ಅಮಲ್ ಫೈಹಮ್ ಮುಹಬ್ಬತ್ ಫಾತಿಹೆ ಆಲಂ. ಇಕ್ಬಾಲ್ ಬಹಳ ಸುಂದರವಾಗಿ ಹೇಳಿದರು, ಜಗತ್ತಲ್ಲಿ ವ್ಯಕ್ತಿಯೊಬ್ಬನು ಯಶಸ್ವಿ ಆಗಬೇಕಾದ್ರೆ ಮೂರು ಸಂಗತಿ ಬೇಕು. ಯಕೀನ್ ಮುಹ್ಕಮ್, ಅಚಲವಾದ ವಿಶ್ವಾಸ, ಅಮಲ್ ಫೈಹಮ್, ತೀವ್ರವಾದ ಕಾರ್ಯಾಚರಣೆಗಳು, ಮುಹಬ್ಬತ್ ಫಾತಿಹೆ ಆಲಂ, ಜಗತ್ತನ್ನು ಜಯಿಸುವಂತಹ ಪ್ರೀತಿ. ಜಿಹಾದೆ ಜಿಂದಗಾನಿ ಮೇ ಯಹೇ ಮರ್ದೋ ಕಿ ಶಂಶೀರೇನ್. ಜೀವನ ಎನ್ನುವ ಜಿಹಾದ್ನಲ್ಲಿ, ಹೋರಾಟಗಳಲ್ಲಿ, ಪ್ರಯತ್ನಗಳಲ್ಲಿ ಮನುಷ್ಯರನ್ನ ಯಶಸ್ಸಿನ ತಗೊಂಡೊಯ್ಯುವ ಮೂರು ಖಡ್ಗಗಳು. ಯಹೇ ಮರ್ದೋ ಕಿ ಶಂಶೀರೇ, ಇದು ಮನುಷ್ಯರ ಮೂರು ಖಡ್ಗಗಳು ಎನ್ನುವ ಮಾತನ್ನು ಇಕ್ಬಾಲ್ ಹೇಳಿದ್ದಾರೆ. ಯಾವುದು ಮೂರು ಖಡ್ಗಗಳು? ಜಗತ್ತಲ್ಲಿ ಒಬ್ಬ ಸಕ್ಸಸ್ಫುಲ್ ಆದ ಮನುಷ್ಯನ ಕೈಯಲ್ಲಿರಬೇಕಾದ ಅತ್ಯಂತ ಶಕ್ತಿಶಾಲಿಯಾದ ಮೂರು ಆಯುಧಗಳು ಯಾವುದು? ಯಕೀನ್ ಮುಹ್ಕಮ್ ಅಮಲ್ ಫೈಹಮ್ ಮುಹಬ್ಬತ್ ಫಾತಿಹೆ ಆಲಂ. ಔಲಿಯಾಗಳು ಈ ಜಗತ್ತಲ್ಲಿ ಅತ್ಯಂತ ಅಚಲವಾದ ವಿಶ್ವಾಸವನ್ನು ಹೊಂದಿಕೊಂಡವರು. ಅವರು ಈ ಜಗತ್ತಲ್ಲಿ ಕಾರ್ಯಾಚರಣೆ ಮಾಡಿದವರು, ಕೆಲಸ ಮಾಡಿದವರು. ಅವರು ಕೇವಲ ಸೂಫಿ ಸಂತರುಗಳಾಗಿ ಕುಳಿತವರು ಮಾತ್ರ ಅಲ್ಲ, ಜನರ ಖಿದ್ಮತ್ ಮಾಡಿದವರು, ಜನರ ಸೇವೆಯಲ್ಲಿ ಸಂತೃಪ್ತಿಯನ್ನು ಕಂಡುಕೊಂಡವರು. ಬಗದಾದಿನ ತನ್ನ ಮದರಸಾದಲ್ಲಿ ಸಾವಿರಾರು ಮಂದಿ ಕಲಿಯುವ ಜ್ಞಾನಶಾಲೆಯಲ್ಲಿ ಕಲಿಕೆಯನ್ನು ಕೊಟ್ಟು, ಆಧ್ಯಾತ್ಮಿಕ ಜ್ಞಾನವನ್ನು ಕೊಟ್ಟು ಶೇಖ್ ಅಬ್ದುಲ್ ಖಾದಿರ್ ಜೀಲಾನಿ ತಕ್ಷಣ ಕ್ಯಾಂಟೀನ್ಗೆ ಬಂದು ತನ್ನ ವಿದ್ಯಾರ್ಥಿಗಳಿಗೆ ಊಟ ಬಡಿಸುವಂತಹ ಕುಕ್ ಆಗ್ತಾ ಇದ್ರು, ವೇಟರ್ ಆಗ್ತಾ ಇದ್ರು. ತನ್ನ ಶಿಷ್ಯಂದಿರು ಊಟ ಮಾಡಿ ಬಿಟ್ಟು ಹೋದ ಎಲೆಗಳನ್ನು ತೊಳೆದು ಶೇಖ್ ಅಬ್ದುಲ್ ಖಾದಿರ್ ಜೀಲಾನಿ ಬಗ್ದಾದಿಯ ತನ್ನ ದಾರುಲ್ ಉಲೂಮಿನಲ್ಲಿ ಕ್ಲೀನರ್ ಆಗ್ತಾ ಇದ್ರು. ಜನರು ಬಂದು ನಾವು ತೊಳಿತೇವೆ ಹೇಳಿದ್ರೆ ಬಿಟ್ಟು ಕೊಡ್ತಾ ಇರಲಿಲ್ಲ. ಯಾಕೆಂದ್ರೆ ಅಲ್ಲಾಹು ನನಗೆ ಅಪಾರವಾದ ಶಕ್ತಿಯನ್ನು ಕೊಟ್ಟಿದ್ದಾನೆ. ವಮಂ ಫೀ ರಿಜಾಲಿಲ್ಲಾಹಿ ನಾಲಾ ಮಕಾನತಿ ಜತಿ ರಸೂಲುಲ್ಲಾಹಿ ಫಿಲ್ ಅಸ್ಲಿ ರಬ್ಬಾನಿ. ನನ್ನ ಸ್ಥಾನವನ್ನು ಜಗತ್ತಲ್ಲಿ ಯಾರಿಗೂ ಅಲ್ಲಾಹು ಕೊಟ್ಟಿಲ್ಲ. ವಕುತ್ತು ಬಿಬಾಬಿಲ್ಲಾಹಿ ವಹದಿ ಮುವಹದಾ ಫನುದೀತು ಯಾ ಜೀಲಾನಿ ಉದ್ಖುಲ್ ಬಿಹದ್ರತಿ ವಮಾ ಕುಲ್ತು ಹತ್ತಾ ಖೀಲ ಲೀ ಕುಲ್ ವಲಾ ತಖಫ್ ವಅಂತ ವಲಿಯುನ್ ಫೀ ಮಕಾಮಿಲ್ ವಿಲಾಯತಿ. ಅಲ್ಲಾಹನ ಗೇಟಿನ ಹತ್ತಿರ ನಾನು ಹೋಗಿ ನಿಂತೆ. ಆಗ ಅಲ್ಲಾಹು ನನ್ನಲ್ಲಿ ಹೇಳಿದ, ಉದ್ಖುಲ್ ಬಿಹದ್ರತಿ,
ನೀನು ಈಚೆ ಬಾ. ವನೂದೀತು ಯಾ ಜೀಲಾನಿ ಉದ್ಖುಲ್ ಬಿ ಹಲರತಿ, ನನ್ನ ಹತ್ರ ಬಾ ಜೀಲಾನಿ ಅಂತ ಅಲ್ಲಾಹು ಕರೆದ. ಆದ್ದರಿಂದ ವಮಾ ಕುಲ್ತು ಹತ್ತಾ ಕೀಲ ಲೀ ಕುಲ್ ವಲಾ ತಖಫ್, ನೀನು ಹೇಳು ಅಂತ അല്ലാഹുവിന്റെ വിശേഷവാദ ഏക ലഭിക്കാതെ ചൊല്ലിയില്ല ഞാനൊന്നും എന്നോട് ചൊല്ലാതെ, ചൊല്ലു നീ എന്റെ ಅಮಾನಿಲ್ಲದೆನ್ನುವರ್, ನೀನು ಹೇಳು ಅಂತ ಅಲ್ಲಾಹನ ಕಡೆಯಿಂದ ವಿಶೇಷವಾದ ಆದೇಶ ಸಿಕ್ಕದೆ ನಾನು ಏನನ್ನು ಹೇಳಿಲ್ಲ ಅಂತ ಹೇಳಿಯ ಶೇಖ್ ಜೀಲಾನಿ ಹೇಳಿದರು. ಅಷ್ಟು ದೊಡ್ಡ ಸ್ಥಾನಮಾನಗಳನ್ನು ಅಲ್ಲಾಹು ನನಗೆ ಕೊಟ್ಟದ್ದಕ್ಕಾಗಿ ನನ್ನ ಮನಸ್ಸಲ್ಲಿ ಅಹಂಭಾವ ಬರುವ ಮನುಷ್ಯ ಸಹಜವಾದ ಸಾಧ್ಯತೆಗಳನ್ನು ಅಲ್ಲಗಳೆಯಲಿಕ್ಕಾಗಿ ನಾನು ನಿಮ್ಮ ಖಿದಮತ್ ಮಾಡ್ತಾ ಇದ್ದೀನಿ ಅಂತ ಶೇಖ್ ಜೀಲಾನಿ ಹೇಳಿದರು. ಆ ಮೂಲಕ ಜನರಿಗೆ ಅವರು ಎಜುಕೇಶನ್ ಕೊಟ್ಟರು, ನಾಲೆಜ್ ಕೊಟ್ಟದ್ದಲ್ಲ, ಇನ್ಫಾರ್ಮೇಶನ್ ಕೊಟ್ಟದಲ್ಲ, ಅವರು ಪಾಸ್ ಮಾಡಿದ್ದು ತರ್ಬೀಯತ್. ಆ ಮೂಲಕ ಔಲಿಯಾಗಳು ಅತ್ಯಂತ ಶ್ರೇಷ್ಠವಾದ ಒಂದು ತಲೆಮಾರನ್ನು ಈ ಜಗತ್ತಿಗೆ ಸೃಷ್ಟಿ ಮಾಡಿದರು. ಕಾಜೂರ್ ಔಲಿಯಾಗಳ ಈ ಮಹತ್ತರವಾದ ಕರಾಮತ್ತುಗಳನ್ನು ಮದದಗಳನ್ನು ಕಾಣುವ ಸಂದರ್ಭಗಳಲ್ಲೂ ಕೂಡ ಇದನ್ನೇ ನಾವು ನೆನಪಿಸ್ತಾ ಇದ್ದೇವೆ. ಈ ಮಹಾತ್ಮರ ಸನ್ನಿಧಿ ಅತ್ಯಂತ ಶ್ರೇಷ್ಠವಾದ ಒಂದು ಸನ್ನಿಧಿಯಾಗಿತ್ತು. ಅಲ್ಹಮ್ದುಲಿಲ್ಲಾ, ಝೈನುಲ್ ಆಬಿದೀನ್ ತಂಗಳವರ ನೇತೃತ್ವದಲ್ಲಿ ಈ ಬೃಹತ್ತಾದ ಕಾರ್ಯಕ್ರಮ ಮುಂದುವರಿಯುತ್ತಾ ಇದೆ. ನಾವು ಸಣ್ಣ ಮಕ್ಕಳಿದ್ದಾಗ ನಮ್ಮ ಅಧ್ಯಕ್ಷರು ಹೇಳಿದಾಗೆ ನಾವು 10-15 ವರ್ಷದ ಮಕ್ಕಳಾಗಿದ್ದಾಗ ಇಲ್ಲಿ ಉರೂಸ್ಗೆ ನಾವು ಬರುವಾಗ ನಾವು ಸಾಧಾರಣ ಕಾಣ್ತಾ ಇದ್ದ ದೃಶ್ಯ, ಮುಂದೆ ಸಯ್ಯಿದ್ನಾ ತಾಜುಲ್ ಉಲಮಾ ಸಯ್ಯಿದ್ ಅಬ್ದುಲ್ ರಹಮಾನ್ ಅಲ್ ಬುಖಾರಿ ಮುಂಭಾಗದಲ್ಲಿ, ಅದರ ನೇರ ಹಿಂದೆ ಶಂಸುಲ್ ಉಲಮಾ ಇಕೆ ಅಬೂಬಕರ್ ಮುಸ್ಲಿಯಾರ್ ಉಸ್ತಾದ್ರವರು. ಉಳ್ಳಾಲ್ ತಂಗಳರವರು ಮುಂದೆ ನಡೀಲಿಕ್ಕೆ ಕೇಳ್ತಾ ಇರಲಿಲ್ಲ, ಯಾಕೆಂದ್ರೆ ನಾನು ಶಿಷ್ಯ, ಶಂಸುಲ್ ಉಲಮಾ ಉಸ್ತಾದ್. ಆ ಸಂದರ್ಭದಲ್ಲಿ ಅಹ್ಲು ಬೈತನ್ನ ಅಪಾರವಾಗಿ ಪ್ರೀತಿಸಿದ ಮಹಾಜ್ಞಾನಿಯಾಗಿದ್ದ ಈಕೆ ಉಸ್ತಾದ್ ತಂಗಳ ಮುನ್ನಿಲ್ ನಡ್ಕಣಂ, ಸಯ್ಯಿದ್ನ ಮಹತ್ವ ಬೇರೆ ಅಂತ ಹೇಳಿ ಉಳ್ಳಾಲ್ ತಂಗಳರಿಗೆ ಆ ಗೌರವವನ್ನು ಕೊಡ್ತಾ ಇದ್ರು. ಶೇಖುನಾ ಸುಲ್ತಾನ್ ಉಲಮಾ ಎಪಿ ಉಸ್ತಾದ್ ಇಲ್ಲಿ ಖಾಜಿಯಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಆ ಘಟಾನುಘಟಿ ಮಹಾತ್ಮರು ಆ ನೇತೃತ್ವ ಕೊಟ್ಟು ಇಲ್ಲಿಗೆ ಬಂದು ಹರಸಿ ಹಾರೈಸಿ ಈ ಪವಿತ್ರವಾದ ಸನ್ನಿಧಾನವನ್ನು ಮತ್ತಷ್ಟು ಧನ್ಯಗೊಳಿಸಿದ್ದಾರೆ. ಈಗ ಅಲ್ಹಮ್ದುಲಿಲ್ಲಾ ನಮ್ಮ ಝೈನುಲ್ ಆಬಿದೀನ್ ತಂಗಳವರ ನೇತೃತ್ವದಲ್ಲಿ ಈ ಕಂಡ ಉಲಮಾ ಉಮರಾಗಳೆಲ್ಲ ಸೇರಿಕೊಂಡು ಇಲ್ಲಿ ಆ ಉರೂಸಿನ ಪರಂಪರೆಯನ್ನು ಮುಂದುವರಿಸ್ತಾ ಇದ್ದೇವೆ. ಅಲ್ಲಾಹು ತಆಲಾ ನಮಗೆಲ್ಲರಿಗೂ ತೌಫೀಕ್ ಕೊಡ್ಲಿ. ನಮ್ಮ ಮಿತ್ರರಾದ ನಮ್ಮ ಪ್ರೀತಿಯ ಅಧ್ಯಕ್ಷರು ಕೆ ಯು ಇಬ್ರಾಹಿಂ ರವರು ಬಹಳ ಹಿಂದಿಂದ ನಮಗೆ ಬಹಳ ಪ್ರೀತಿ ಅವರೊಂದಿಗೆ, ಅನಂತರ ಸಿದ್ದೀಕ್ ರವರು, ಬಾಕಿ ಎಲ್ಲರೂ ಯುವ ರಕ್ತ ಶೇಖ್ ಅಬ್ಬರ್ ಅವರು, ಯೂಸುಫ್ ಶರೀಫ್ನವರೆಲ್ಲ ಬಹಳಷ್ಟು ಕಷ್ಟಪಟ್ಟು ಈ ದರ್ಗಾಗೆ ನೇತೃತ್ವ ಕೊಟ್ಟವರು. ಈಗ ಯುವ ರಕ್ತದಲ್ಲಿ ಒಂದು ನೇತೃತ್ವ ಬಂದುಕೊಂಡು ಬಹಳ ಉತ್ತಮವಾದ ಅಭಿವೃದ್ಧಿ ಕಾರ್ಯಗಳು ಇನ್ನಷ್ಟು ನಡೆಯಲಿ ಅಂತ ಹಾರೈಸಿ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ಸುಂದರವಾದ ಸಂದೇಶವನ್ನು ನೀಡಿದಂತ ಅಬ್ದುಲ್ ರಶೀದ್ ಝೈನಿ ಉಸ್ತಾದ್ ಅವರಿಗೆ ವಂದನೆಗಳು.